ಸೊ ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಪ್ರೀವಿಯಸ್ ವಿಡಿಯೋ ಲಾಂಚ್ ಇವೆಂಟ್ ಆದಮೇಲೆ ಅದೇನು ಅಪ್ಡೇಟ್ ಕೊಟ್ಟನಲ್ಲ, ಒಂದು ಡ್ರೈವ್ ಎಕ್ಸ್ಪೀರಿಯೆನ್ಸ್ ಕೊಡೋಣ ಅಂತ. ಅದಕ್ಕೆ ಇಲ್ಲಿ ಹರ್ಷಿ ಇದೆ ನನ್ನ ಫ್ರೆಂಡು, ಇಬ್ಬರು ಅದಕ್ಕೆ ಒಂದು ಡ್ರೈವ್ ಎಕ್ಸ್ಪೀರಿಯೆನ್ಸ್ ಕೊಡೋಣ ಅಂತೇಳಿ ಇಲ್ಲಿ ಶೋರೂಮಿಂದ ನಮ್ಮ ಶ್ರೀ ಆಟೋ ಟಾಟಾ ಮೋಟರ್ಸ್ ಚಿತ್ರದುರ್ಗದಿಂದ ಅದಕ್ಕೆ ಇಲ್ಲಿದೆ ನೋಡಿ ಗಾಡಿ. ಏನು ಬಾಂಬ್ ಇದೆ, ಪರ್ಪಲ್ ಕಲರು ನೋಡೋಕ್ಕೆ ಒಳ್ಳೆ ಅಟ್ರಾಕ್ಷನ್ ಇತ್ತು. ಲಾಸ್ಟ್ ಅದು ಪ್ರೀವಿಯಸ್ ವಿಡಿಯೋ ಗ್ರೇ ಲಾಂಚ್ ಮಾಡಿದ್ದು, ಅದಾದಮೇಲೆ EV ವೈಟ್ ಕೂಡ ಇತ್ತು ಅದು. ಹಂಗಾಗಿ ಈ ಸತಿ ಪರ್ಪಲ್ ಬಂದಿದೆ. ಕೀ ಇಲ್ಲಿ ನೋಡ್ತಾ ಇದ್ದೀರಾ, ಏನು ಚೆನ್ನಾಗಿದೆ. ಇದು ಡಿಕ್ಕಿ ಲಾಕು ಅನ್ಲಾಕು ಹೆಡ್ಲೈಟಿಂದು ಈ ಥರ ಸಿಗುತ್ತೆ ನಿಮ್ಮ ಕೀ. ಇವಾಗ ಅನ್ಲಾಕ್ ಮಾಡ್ಕೊಂಡು ಒಳಗಡೆ ಹೋದ ತಕ್ಷಣ ಓಕೆ, ಫುಲ್ ಇಂಟೀರಿಯರ್ ಎಲ್ಲ ಪರ್ಪಲ್ ಆಗಿದೆ ಗುರು. ಇದೊಂಥರ ಚೆನ್ನಾಗಿ ಇಷ್ಟ ಆಯ್ತು ನನಗೆ, ಫುಲ್ ಇಂಟೀರಿಯರು. ಓಕೆ, ಇಲ್ಲಿಂದ ನಿಮಗೆ ಒಂದು ಡ್ರೈವ್ ಎಕ್ಸ್ಪೀರಿಯೆನ್ಸ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಸ್ವಲ್ಪ ದೂರ ಟ್ರಾವೆಲ್ ಮಾಡೋಣ. ಒಳಗೋದ್ಮೇಲೆ ಸಿಗೋಣ. ಫುಲ್ಲು ಚೆನ್ನಾಗಿದೆ. ಇಲ್ಲೆಲ್ಲ AC ಕಂಟ್ರೋಲ್ಸ್ ಎಲ್ಲ, ಫ್ಯಾನಿಂದ ಈ ಥರ ಅಪ್ಪು ಡೌನು, ಇದು ಲೋ ಮೈನಸ್ಸು, ಫುಲ್ ಲೋ ಮಾಡ್ಕೊಂಡು ಹೋಗೋದು. ಗಾಡಿ ಕೀ ಇಲ್ಲಿ ಇಟ್ಟುಬಿಟ್ರೆ ಮುಗಿದೋಯ್ತು. ಗೇರು ಇಲ್ಲಿದೆ ನೋಡಿ, ಇಕೋ ಸ್ಪೋರ್ಟ್ ಸಿಟಿ ಹಿಂಗಿದೆ. ಹ್ಯಾಂಡ್ ಬ್ರೇಕ್ ಎಲ್ಲ, ಸೀಟ್ ಇಂಟೀರಿಯರ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ನೋಡೋಣ ಎಲ್ಲ. ಬ್ಯಾಕ್ ಸೈಡ್ ಮಿರರು, ಐ ಆಮ್ ಲುಕಿಂಗ್ ಗುಡ್, ಐ ನೋ. ಓಕೆ, ಇಲ್ಲಿಂದ ಪ್ಯಾನರಾಮಿಕ್ ಸನ್ ರೂಫ್ ಬರುತ್ತೆ ನೋಡೋಣ. ಓಕೆ, ಬಿಸಿಲು ಬಂತು. ಇಲ್ಲಿಂದ ಎಲ್ಲ ನೋಡ್ಬೋದು ನೀವು ಹೊರಗಡೆ ಏನು ಅಂತ. ಸೊ ಹಂಗೆ ಒನ್ ಟಚ್ ಮತ್ತು ಕ್ಲೋಸ್ ಇಲ್ಲಿದೆ, ಕಂಟ್ರೋಲ್ ಇಲ್ಲಿದೆ. ಇದು ಪ್ಯಾಸೆಂಜರ್ ಏರ್ ಬ್ಯಾಗ್ಸು ಆನ್ ಆ್ಯಂಡ್ ಆಫ್ ಏನೇನೋ ಮಾಡಿದಾರಪ್ಪ ಫೀಚರ್ಸು. ಇದೇನು ಅಷ್ಟು ಗೊತ್ತಿಲ್ಲ, ನೋಡ್ಬೇಕು. ಇವಾಗ ಲೈಟು ಆಫ್ ಮಾಡೋಣ. SOS ಕಾಲ್ಸು ಏನೇನೋ ಇದೆ. ಓಕೆ, ಸೊ ನಮ್ಮ ಹರ್ಷಿ ಬಂದ. ಇಲ್ಲಿಂದ ನಮ್ಮ ಪ್ರಯಾಣ ಇವಾಗ ಸ್ಟಾರ್ಟ್ ಮಾಡೋಣ. ಫೈನಲಿ ಹಾಕ್ಕೊಂಡ್ವಿ. ನಮ್ಮ ಹೊಟ್ಟೆ ಬರ್ತಿದೆ, ಸೀಟ್ ಬೆಲ್ಟ್ಗೆ ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಹೊರಡೋದ. ಯಾವ ವೇರಿಯಂಟ್ ಇದು? ಡೀಸೆಲ್ ಡೀಸೆಲ್ ವೇರಿಯಂಟ್, ಫಿಯರ್ಲೆಸ್ ಪ್ಲಸ್ ಎಸ್ ಅಂತ. ಡೀಸೆಲ್ ವೇರಿಯಂಟ್. ಅವರು ಆ ಸಿಂಬಲ್ ತೆಗೆದು ಸೀದಾ ಡಿಸ್ಪ್ಲೇನೇ ಹಾಕ್ಬಿಟ್ಟವ್ರ. ಇಲ್ಲಿ ಸ್ಪೀಡೋಮೀಟರು ಮತ್ತು ಇಲ್ಲಿ ಆಡಿಯೋ ಸಿಸ್ಟಮ್ ಎಲ್ಲ ನೋಡ್ತಾ ಇದ್ದೀರಾ. ಇಂಟೀರಿಯರ್ಸ್ ಎಲ್ಲ, ಅದು ಸ್ಟೇರಿಂಗ್ ನೋಡಿ, ಇದೆಲ್ಲ ಭಾಳ ಚೆನ್ನಾಗಿ ಗ್ರಿಪ್ ಇದೆ. 2 ಸ್ಪೋಕ್ಸ್ ಸ್ಟೇರಿಂಗ್ ಕೊಟ್ಟಿದ್ದಾರೆ. 2 ಸ್ಪೋಕ್ಸು. ಭಾಳ ಗ್ರಿಪ್ ಇದೆ ಮ್ಯಾಮ್. ಲಾಸ್ಟ್ ಟೈಮ್ಕಿನ್ನ ಈ ರೌಂಡ್ ಬರೋಕ್ಕೂ ಈ ಥರ ಹಿಂಗೆ ಹಿಡ್ಕೊಂಡು ಈ ಥರ ಫ್ಲ್ಯಾಟ್ ಸರ್ಫೇಸ್ ಬರೋಕ್ಕೂ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ಲೆದರ್ ರೆಡ್ ನಿಮಗೆ ಸ್ಟೇರಿಂಗ್ ಕವರ್ ಬರೋದು, ಸ್ಟಿಚಿಂಗ್ ಎಲ್ಲ ಲೆದರ್ ರೆಡ್. ಓಕೆ, ಇಲ್ಲಿ ನೋಡಿ ಇಂಡಿಕೇಟರ್ ಹಾಕಿದೆ, ಕ್ಯಾಮ್ರಾ ಆನ್ ಆಗ್ತೈತೆ. ಇಂಡಿಕೇಟರ್ ಹಾಕಿದ ತಕ್ಷಣ ನೋಡಿ ಆಫ್ ಆಯಿತು. ಏನು ಹೇಳಿ, ಟಾಟಾದವ್ರು ಏನೇನೋ ಬಿಡ್ತಾವ್ರಪ್ಪ, ಒಳ್ಳೊಳ್ಳೆ ಫೀಚರ್ಸು. ಓಕೆ, ಇವಾಗ ಹಂಗೆ ಹೋಗ್ತಾ ಡ್ರೈವ್ ಎಕ್ಸ್ಪೀರಿಯೆನ್ಸ್ ಕೊಡೋಣ ಅಂತೇಳಿ ತಗೊಂಡು ಹೋಗ್ತಾ ಇದ್ದೀನಿ. ಒಳ್ಳೆ ನೋಡ್ರಿ, ನಾನು ಇಷ್ಟು ಅಲ್ಲಾಡಿಸ್ತಿದ್ದೀನಿ, ಗಾಡಿ ಹೋಗ್ತಿಲ್ಲ ನಿಜ. ನೋಡ್ರಿ, ಇಷ್ಟು ಅಲ್ಲಾಡಿಸ್ತಿದ್ದೀನಿ, ಗಾಡಿನೇ ಹೋಗ್ತಿಲ್ಲ. ಹಿಂಗೆ ಹೇಳಿದ್ರು ಅವಾಗ ಹೋಗುತ್ತೆ. ಅದು ಇದನ್ನು ಸ್ಟೇರಿಂಗ್ ಮಿಸ್ಬ್ಯಾಲೆನ್ಸ್ ಏನೋ ಫ್ಯೂಚರ್ ಇದೆಯಲ್ಲ, ಮಿಸ್ಬಿಹೇವ್. ಓಕೆ, ಸ್ಟೇರಿಂಗ್ ನೋಡಿ ಮಿಸ್ಬಿಹೇವ್. ಈಗ ಸುಮ್ಮನೆ ಹಿಂಗೆ ಅಂತಿದ್ದೀನಿ, ನಾನು ವೀಲೇ ಮೂಮೆಂಟ್ ಆಗ್ತಿಲ್ಲ, ಗಾಡಿ ಹೆಂಗಿದೆ ಹಂಗೆ ಹೋಗ್ತಿದ್ದೆ ನೋಡಿ. ಈ ಕರ್ವ್ ಬಂದ ಹಿಂಗೆ ಹೇಳಿದ್ರೆ ಅವಾಗ ಬರ್ತಿದ್ದೆ. ಸುಮ್ಮನೆ ಹಿಂಗೆ ಅಂದರೆ ನೀವೇನೇ ಅಂದರೆ ಹೋಗ್ತಿಲ್ಲ ನೋಡಿ, ಗಾಡಿ ಮೂಮೆಂಟೇ ಆಗ್ತಿಲ್ಲ. ಇದೊಂದು ಫ್ಯೂಚರ್ ಚೆನ್ನಾಗಿದೆ ಮ್ಯಾಮ್. ಒಂದು ಒಳ್ಳೆ ಸಾಂಗ್ ಹಾಕು, ಆಡಿಯೋ ಸಿಸ್ಟಮ್ ಹೆಂಗಿದೆ ಕೇಳೋಣ. ನಾವೆಲ್ಲ ಸೌಂಡ್ ಸಿಸ್ಟಮ್ ಎಲ್ಲ ಕೇಳಿ ನೋಡಿದ್ವಿ, ನೆಕ್ಸ್ಟ್ ಲೆವೆಲ್ ಇದೆ. ಬಟ್ ಬೂಟ್ ಸ್ಪೇಸ್ ಜಾಸ್ತಿ ಕೊಟ್ಟಿದ್ದಾರೆ. ಹಳೆ ಬೂಟ್ ಸ್ಪೇಸ್ ಬಂದು ನಿಮಗೆ 350 ಲೀಟರ್ ಇತ್ತು. ಈಗಿರೋ ಬೂಟ್ ಸ್ಪೇಸ್ ಬಂದು 380 ಲೀಟರ್ ಬರುತ್ತೆ. ಬೂಟ್ ಸ್ಪೇಸ್ 380 ಲೀಟರ್ಸ್. ಆಲ್ಮೋಸ್ಟ್ ನಿಮಗೆ ಏನಂದ್ರೆ ಫ್ರಂಟ್ ಡಿಸೈನ್ ಮತ್ತೆ ರೇರ್ ಡಿಸೈನ್ ಹೋಗ್ತಾ ಫಸ್ಟಿಗೆ ಏನಾಗುತ್ತೆ, ಕೆಲವೊಬ್ರು ಕಸ್ಟಮರಿಗೆ ಏರೋಡೈನಮಿಕ್ ಇರೋದ್ರಿಂದ ಕೆಲವೊಬ್ರಿಗೆ ಹಿಂದೆ ಬ್ಯಾಕ್ ಡಿಸೈನ್ ಪಾಸಿಟಿವ್ ಹೇಳೋರು, ನೆಗೆಟಿವ್ ಹೇಳೋರು, ಕೆಲವೊಬ್ರು ಇಷ್ಟಪಡೋರು, ಕೆಲವೊಬ್ರು ಸ್ವಲ್ಪ ಡಿಸೈನ್ ಚೇಂಜ್ ಮಾಡಬೇಕಾಗಿತ್ತು ಅಂತ. ಟಾಟಾದಾಗ ಹಿಂದ್ಗಡೆ ಡಿಸೈನ್ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತೆ ವೆಲ್ಕಮ್ ಗುಡ್ ಬೈ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಮೇನ್ ಹೈಲೈಟ್ ಇದ್ರಲ್ಲಿ. ಮತ್ತೆ ಫ್ರಂಟ್ ಬಂದು ನಿಮಗೆ ಬೈ ಹ್ಯಾಲೋಜನ್ ಮತ್ತೆ ನಿಮಗೆ ಏನ್ DRL ಇದೆಯೋ ಆ DRL ಏನ್ ಆ ಲುಕ್ ನಿಮಗೆ ಸೀಕ್ವೆನ್ಷಿಯಲ್ ಲೈಟ್ ಮೂವ್ ಆಗುತ್ತಲ್ಲ, ಅದೊಂದು ಮೇನ್ ಹೈಲೈಟ್. ನೆಕ್ಸ್ಟ್ ಲೆವೆಲ್ ಮಾಡಿದಿರಪ್ಪ. ಗಾಡಿ ನೋಡೋದು, ಇಂಡಿಕೇಟರ್ ಹಾಕೋದು, ಇಂಡಿಕೇಟರ್ ಆನ್ ಆದ ತಕ್ಷಣ ನಮಗೆ ಇಲ್ಲೇ ನೋಡ್ಕೊಬೋದು. ಬಟ್ ಯಾವತ್ತು ನಾವು ನಮ್ಮ ಮಿರರ್ಸ್ ನೋಡ್ಕೊಂಡು ಹೋಗೋದು ಸೇಫು. ಕ್ಯಾಮ್ರಾಗಳನ್ನ ಯಾವತ್ತು ಬಿಲೀವ್ ಮಾಡಬಾರ್ದು. ಡಿಪೆಂಡ್ ಆನ್ ಓನ್ ಡ್ರೈವರ್ಸ್. ಡಿಪೆಂಡ್ ಆಗಬಾರ್ದು ಕ್ಯಾಮ್ರಾ ಜಾಸ್ತಿ. ನಮ್ಮ ಚಿತ್ರದುರ್ಗ ಹೊಸ ಇವೆ
ಲೇಬ ಇದೆಯಲ್ಲ ಅಲ್ಲಿಗೆ ಬಂದು ಗಾಡಿಯ ಒಂದು ವಾಕ್ ಅರೌಂಡ್ ತೋರ್ಸೋಣ. ಪರ್ಪಲ್ ಕಲರು ದಿ ನೆಕ್ಸಾನ್ ವೇ ಹೆಡ್ ಅಂಥೇಳಿ ಹಾಕಿದಾರಪ್ಪ. ಫ್ರಂಟ್ ನೋಡಿ ಯಾವ ಥರ ಇದೆ ಗಾಡಿ, ಎಲ್ಲ ಕಂಪ್ಲೀಟ್ ಚೇಂಜು. ಎರಡು ಸೈಡು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು. ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. ಓಕೆ, ಫ್ರಂಟ್ ಫಾಗ್ ಇಲ್ಲಿದೆ. ಇಲ್ಲಿ DRLs ಇಲ್ಲಿ ಬರುತ್ತೆ, ಬಟ್ ಬಿಸಿಲಿದೆ ಇವಾಗ ಕಾಣಲ್ಲ. ಇಲ್ಲಿದೆ ನೋಡಿ ಫಾಗ್ ಲ್ಯಾಂಪು, ಇಲ್ಲಿ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪು ಎಲ್ಲ ಕೊಟ್ಟಿದ್ದಾರೆ. ಮಿರರು ಲಾಕ್ ಆದ ತಕ್ಷಣ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು 360 ಕ್ಯಾಮ್ರಾ ಅಲ್ಲ, 360 ಡಿಗ್ರಿ ಕ್ಯಾಮ್ರಾ. ಮಿರರ್ ಫಿನಿಶಿಂಗ್ ಬಂದು ನಿಮಗೆ ಹ್ಯಾರಿಯರ್ ಸಫರಲ್ಲಿ ಏನು ಮಿರರಿಂಗ್ ಕೊಟ್ಟಿದ್ದಾರೆ ಸೇಮ್ ಮಿರರ್ ಡಿಸೈನ್ ನೆಕ್ಸನಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಲೆವೆಲ್ ಬಾಯ್, ಈ ಥರ ಇರಲಿಲ್ಲ. ಓಕೆ ಇದು ಹ್ಯಾರಿಯರಲ್ಲಿ ಐತೆ, ಅಬ್ಸರ್ವ್ ಮಾಡಲಿಲ್ಲ. ಕರೆಕ್ಟ್. ಇಲ್ಲಿ ನೋಡಿ, ಸೆಲೆಬ್ರೇಟಿಂಗ್ 25 years ಆಫ್ 50 lakhs ಕಾರ್ 1998ಇಂದ 2023ವರೆಗೂ ಕೊಟ್ಟಿದ್ದಾರೆ ಬೈ. ಬ್ಯಾಡ್ಜಿಂಗ್ ಆಗಿದೆ. ಇಲ್ಲಿ ನೋಡಿ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ. ಇವಾಗ ನಮ್ಮ ಕೀ ಲಾಕ್ ಮಾಡ್ತಾನೆ, ಲಾಕ್ ಮಾಡಪ್ಪ. ಅದು ಡೀಟೇಲಿಂಗ್ ಲೈಟು ಕಾಣಲ್ಲ ನೋಡಿ ಇವಾಗ. ಲೈಟ್ ಹಿಂಗೆ ಬಂದು ಹಿಂಗೆ ಹೋಗುತ್ತೆ ನೋಡಿ. ಓಕೆ, ಚೆನ್ನಾಗಿದೆ. ಅಲ್ಲಿ ಮೂಮೆಂಟ್ ಆಗ್ತಿದೆ, ಬಟ್ ನಮಗೆ ಬಿಸಿಲು ಜಾಸ್ತಿ ಇದೆಯಲ್ಲ, ಸೊ ನಮಗೆ ಅಷ್ಟು ಗೊತ್ತಾಗ್ತಿಲ್ಲ. ಅರೌಂಡ್ ಈ ಕಡೆನೂ ಇದೆ, ಚೆನ್ನಾಗಿದೆ. ಮೇನ್ ಬೂಟ್ ಸ್ಪೇಸ್ ಅಪ್ಪ ಈ ಸತಿ ಇರೋದು. ಓ ಮೈ ಗಾಡ್, ಏನೋ ಒಳಗೇನೋ ಎಂತು ಬೂಟ್ ಸ್ಪೇಸ್ ನೋಡಿ. 380 ಲೀಟರ್ಸ್, ಸ್ವಲ್ಪ ಜಾಸ್ತಿನೇ ಇದೆ. ಲಾಸ್ಟ್ ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಲೆವೆಲ್ ಬೈ. ಇದು ಯಾವ ಫ್ಯೂಚರ್ ಇಲ್ಲ, ಯಾವ ಕಾರಲ್ಲೂ ಇಲ್ಲ ಇದು ಹಿಂದ್ಗಡೆ ಡಿಕ್ಕಿಯಲ್ಲಿ. ಓಕೆ, ಇಲ್ಲಿ ಏನಾನ ಬಾಟ್ಲು ಗೀಟ್ಲು ಎಲ್ಲ ಏನೋ ಹೇಳ್ಕೊಳಕ್ಕೆ, ಸ್ಪೇರ್ ವೀಲು, ಜೈಕ್ ಟೂಲ್ಸ್ ಎಲ್ಲ ನಿಮಗೆ ಕೆಳಗಡೆ ಎಲ್ಲ ಇದರಲ್ಲೇ ಬರುತ್ತೆ. ಇದು ಸೇಮ್ ಟೈರಾ? 1 ಇಂಚ್ ಕಡಿಮೆ. 1 ಇಂಚ್ ಕಡಿಮೆ. ಓಕೆ. ಡಿಕ್ಕಿ ಹಂಗೆ ಸ್ಮೂತಾಗಿ ಕ್ಲೋಸ್, ಇಷ್ಟ ಮುಗೀತು ನೋಡಿ. ಏನಿಲ್ಲ, ಬೇರೆ ಕಡೆ ದಬ್ಬನಾಗ ಹಾಕ್ಬೇಕಿತ್ತಲ್ಲ. ಸೊ ನೀವು ಹಂಗೆ ಈಗ ಬ್ಯಾಕ್ ಸೈಡ್ ನೋಡೋಣ. ಕಂಪೇರಿಟಿ ಬ್ಯಾಕ್ ಸೈಡು ನೆಕ್ಸ್ಟ್ ಲೆವೆಲ್ ಇದೆ. ನಮ್ಮ ಸೀಟು ಮುಂದೆ ನೀನು ಕುಂತಿದ್ದಲ್ಲ ನೋಡಿ, ಮುಂದೆ ಅಷ್ಟು ಕೂತ್ಕೊಂಡ್ರೆ ಹಿಂದೆ ಇಷ್ಟು ಸ್ಪೇಸ್ ಇದೆ ನೋಡ್ರಿ. ಏನು ಹೇಳಿ, ಲೆಗ್ ರೂಮ್ ಸ್ಪೇಸ್ ಚೆನ್ನಾಗಿ ಸಿಗುತ್ತೆ. ಫುಲ್ ಇದೆ ಮ್ಯಾಮ್. SUV ಫುಲ್ ಬರು, ಆರಾಮಾಗಿ ಚಾಚ್ಕೊಂಡು ಆರಾಮಾಗಿ ಒಂದು. ಮತ್ತೆ ನಿಮಗೆ ಸೀಟಲ್ಲಿ ಡ್ಯೂಯಲ್ ಟೋನ್ ಆಪ್ಷನ್ಸ್ ಕೊಟ್ಟಿರೋದು. ಡ್ಯೂಯಲ್ ಟೋನ್ ಆಪ್ಷನ್ ನಿಮಗೆ ಬೇಕಾದ್ರೆ ಅಬ್ಸರ್ವ್ ಮಾಡೋದು ಬ್ಲ್ಯಾಕ್ ಮತ್ತು ಪರ್ಪಲ್. ಮೇನ್ ಒಂಥರ ಹಿಂಗೆ ಅಂದ್ರೆ ನಿಮಗೆ ಸ್ಪೋರ್ಟಿವ್ ಲುಕ್ ಬರುತ್ತೆ. ನಾನು ನೋಡಿದ ತಕ್ಷಣ ಗಾಬರಿ ಅದೇ, ನಿಜ ಸ್ಪೋರ್ಟಿವ್ ಲುಕ್ ಇದೆ ನಿಜ. ನಾನು ನೋಡಿದ ತಕ್ಷಣ ಗಾಬರಿ ಅದೇ. ನನಗೆ ಈ ಪರ್ಪಲ್ ಕಲರೇ ಸೀಟು ಎಲ್ಲ ಬಂದಿರೋದು ಭಾಳ ಇಷ್ಟ ಆಯಿತು. ಇಲ್ಲಿ ನೋಡಿ ಆಮ್ರೆಸ್ಟ್ ಕೊಟ್ಟಿದ್ದಾರೆ. ಹಂಗೆ ಏನನ್ನ ಸ್ವಲ್ಪ ನೀರು ಗೀರು ಇಟ್ಕೊಂಡು ನಿಮ್ಮ ಇಷ್ಟ, ಅದೇನು ಹಿಡ್ಕೊಂತೀರೋ ನಿಮಗೆ ಬಿಟ್ಟಿದ್ದು, ನಾವು ಹೇಳಲ್ಲ. ಸೊ ಹಂಗೆ ಆಮ್ರೆಸ್ಟ್ ಇಲ್ಲಿದೆ, ಎಲ್ಲ ಸೀಟ್ ಬೆಲ್ಟ್ ಎಲ್ಲ ಕಡೆ ಇದೆ. ಸೊ ಹಂಗೆ ಯುಟಿಲೈಸ್ ಮಾಡಿದ್ದಾರೆ ಪ್ರತಿಯೊಂದು ನಿಮ್ಗೆ ಅದ್ರಲ್ಲಿ ಗೊತ್ತಾಗುತ್ತೆ. ಸೀಟ್ ಬೆಲ್ಟ್ ಯಾರು ಹಾಕಿದ್ದಾರೆ ಯಾರು ಹಾಕಿಲ್ಲ ಅನ್ನೋದು ಅದನ್ನು ಗೊತ್ತಾಗುತ್ತಾ. FT ಮೀಟರ್ ಬೋರ್ಡ್, ಸ್ಪೀಡೋಮೀಟರ್ ಏನು ಡಿಜಿಟಲ್ ಕ್ಲಸ್ಟರ್ ಮೀಟರ್ ಬೋರ್ಡ್ ಇದೆಯೋ ಅದರಲ್ಲೂ ಸಮೇತ ಗೊತ್ತಾಗುತ್ತೆ. ಬೈ ಏನು ಬೈ, ಭಾಳ ನೆಕ್ಸ್ಟ್ ಲೆವೆಲ್ ಐತಲ್ಲ ಬೈ ಇದು ನೋಡ್ರಿ. ಇಲ್ಲೇ ಟೈಪ್ ಸಿ ಟು ಟೈಪ್ ಸಿ ನಮಗೆ ಭಾಳ ಹೆಲ್ಪ್ ಆಗೋದು ನಮ್ಮ ಐಫೋನ್ ಯೂಸರ್ಸಿಗೆ ಮತ್ತು ಆ್ಯಂಡ್ರಾಯ್ಡ್ ಯೂಸರ್ಸಿಗೆಲ್ಲನೂ. ಈಗ ಅಪ್ಡೇಟ್ ಆಗ್ತಿರೋರಿಗೆಲ್ಲ ಟೈಪ್ ಸಿ ಟು ಟೈಪ್ ಸಿ ಚಾರ್ಜಿಂಗ್. ಇದು ಬರೀ USB ಕೊಟ್ಟು ಹಾಳು ಮಾಡಿಟ್ರು. ಸೊ ಹಿಂದೆ ಹಿಂಗೆ ನೋಡ್ತಾ ಇದ್ದೀರಲ್ಲ, ಮುಂದೆನೂ ಎಲ್ಲ ನಾವು ಡ್ರೈವ್ ಮಾಡಿದ್ನಲ್ಲ, ಆ್ಯಕ್ಚುಲಿ ಎಲ್ಲ ಚೆನ್ನಾಗೇ ಇದೆ. ಎಕ್ಸ್ಪೇಸ್ ಮಾತ್ರ ನನಗೆ ಭಾಳ ಇಷ್ಟ ಆಯಿತು. ನೆಕ್ಸಾನಲ್ಲೆಲ್ಲ ಮೇನು ಎಕ್ಸ್ಪೇಸ್. ನಮಗೆ ಇದು ಅಲಾಯ್ಸು ಚೆನ್ನಾಗಿದೆ. ಡೈಮಂಡ್ ಕಟ್ ಅಲಾಯ್ಸ್ ಅಲ್ಲ, ಡೈಮಂಡ್ ಕಟ್. ಓಕೆ, ಹಂಗೇನ ಪಕ್ಕ ಇದೆ. ನಮ್ಮ ಇವಾಗ ವಾಕ್ ಅರೌಂಡ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ ಹ್ಯಾಂಡ್ ಬ್ರೇಕ್ ಈ ಥರ ಇದೆ ಹಿಂಗಂದು. ಬಟ್ ಇದು ಇಲ್ಲಿ ಪ್ಯಾಸೆಂಜರ್ ನಾವು ಹಿಂಗೆ ಅವ್ರು ಕೂತಿರ್ತಾರಲ್ಲ, ಹಿಂಗೆ ಅಂದಾಗ ಹಿಂಗೆ ಎಳಿತೀವಿ ನಾವು ಕೈನ, ಇಷ್ಟು ಮೇಲೆ ಎಳಿತೀವಿ. ಇಷ್ಟು ಮೇಲೆ ಎಳೆದಾಗ ನನಗೆ ಭಾಳ ಸಮಸ್ಯೆ ಆಗುತ್ತೆ. ಅದನ್ನು ಇಲ್ಲಿ ಕೊಟ್ಟಿದ್ರೆ ನಮ್ಮ ಪಾಡಿ ನಾವು ಎಳ್ಕೊತಿದ್ವಿ. ಸ್ವಲ್ಪ ಡಿಸ್ಟೆನ್ಸ್ ಭಾಳ ಆಗುತ್ತಿದ್ದು. ಇಲ್ಲಿ ಕೊಟ್ಟಿದ್ದಾನ ಇದು. ಓಕೆ, ಅಲ್ಲಿ ಪ್ರೆಸ್ ಮಾಡಿದರೆ ಹಿಂಗೆ ಓಪನ್ ಆಗುತ್ತೆ ನೋಡಿ. 15 ಲೀಟ್ರ್ 15 ಲೀಟರ್ಸ್. ಓಕೆ, ಗೋ ಸರ್, ದುಡ್ಡು ಇಡ್ಬೋದು ಹಂಗಾರೆ. ಪೊಲೀಸ್ ಎಷ್ಟು ಬೇಕಾ ಇಡ್ಬೋದು ಅದರಲ್ಲಿ. ಅಯ್ಯೋ, ಅಲ್ಲಿ ಲೈಟ್ ಬೇರೆ ಕೊಟ್ಟವನೇ. ಮತ್ತೆ ಸ್ವಿಚಿಂಗ್ ಕೊಟ್ಟಿದ್ದಾರೆ. ನೀವು ಇಂಕೆ ಏನಾದ್ರು ನೀರು ಇಟ್ಟಾಗ ಕೋಲ್ಡ್ ಬೇಕು ಅಂದರೆ ನೀವು ಆನ್ ಆಫ್ ಮಾಡ್ಕೋಬೋದು. AC ಇದೆಯಾ? AC ಇದೆ. ಕೋಲ್ಡ್ ವಾಟರ್ ನೋಡ್ರಪ್ಪ, ನೀರು ಕುಡಿಯೋರಿಗೆಲ್ಲ ಒಳ್ಳೆ ಆಪ್ಷನ್ ಇದೆ. ಬಂದ್ಬಿಡಿ ಎಲ್ಲ ನೆಕ್ಸಾನ್ ತಗೊಂಬಿಡಿ. ನಮ್ಮ ಚಿತ್ರದುರ್ಗ ಶ್ರೀ ಆಟೋ ಅಲ್ಲಿ ನಮ್ಮ ಹುಡುಗ ಇದ್ದಾನೆ, ಹರ್ಷಿತ್ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಲಿಂಕ್ ಹಾಕ್ತೀನಿ, ನಂಬರ್ ಹಾಕ್ತೀನಿ, ಇನ್ಸ್ಟಾ ID ಹಾಕ್ತೀನಿ, ಎಲ್ಲ ಹಾಕ್ತೀನಿ. ಎಲ್ಲರೂ ಅವನಿಗೆ ಕಾಂಟ್ಯಾಕ್ಟ್ ಮಾಡಿಬಿಡಿ. ಸಿಟಿ ಮೋಡಲ್ಲೇ ಇರುತ್ತೆ.
ಈಗ ಸ್ಪೋರ್ಟ್ಸ್ ಮೋಡಿಗೆ ಇದಾಗಿದೆ. ಓಕೆ, ಇವಾಗ ಇದು ಎಕಾನಮಿ ಮೋಡ್. ಎಕಾನಮಿ ಮೋಡು, ಇವಾಗ ಸಿಟಿ ಮೋಡು. ಸಿಟಿ ಮೋಡ್. City drive mode activated. ಸ್ಪೋರ್ಟ್. ಓಕೆ, ಇದು ನಿಮಗೆ ಇನ್ನೊಂದು ತೋರಿಸ್ತೀನಿ ತಡಿ. ಈಗ ಕಂಪ್ಲೀಟ್ ಗಾಡಿ ಆಫ್ ಆಯ್ತು ಇವಾಗ, ಸರಿನಾ? ಒನ್ ಟಚ್ಚು ನಿಮಗೆ ಅದು ಸ್ಪೀಡೋಮೀಟರ್ ಹೆಂಗೆ ಬರುತ್ತೆ ನೋಡಿ, ಟಾಟಾ ಮೋಟರ್ಸ್. ನೀವು ಹಂಗೆ ಇದನ್ನ ರೇವ್ ಮಾಡ್ತೀರಲ್ಲ, ಇಲ್ಲಿ ನೋಡಿ, ರೇವ್ ಮಾಡ್ಬೇಕಾದ್ರೆ ಅದು ಯಾವ ಥರ ಹೋಗ್ತದೆ RPM. ಚೆನ್ನಾಗೈತೆ. ಇದು ಚೇಂಜ್ ಏನಾರು ಮಾಡ್ಕೊಬೋದಾ ಡಿಸ್ಪ್ಲೇ? ಥೀಮ್ಸ್ ಏನು ಕೊಟ್ಟಿಲ್ಲ. ಇವಾಗ 120 ಸ್ಪೀಡಲ್ಲಿ ಬಂದಲ್ಲ ನಾನು, ಇವಾಗ ಏನು ಮೇಲೆ ಸಿಗುತ್ತಾ 120 120 ಸ್ಪೀಡಲ್ಲಿ ಸ್ಪೋರ್ಟ್ ಮೋಡಲ್ಲಿ? ಸ್ಪೋರ್ಟ್ಸ್ ಮೋಡಲ್ಲೇ ಪವರ್ ಜಾಸ್ತಿ ಇರುತ್ತೆ, ಇನ್ನೊಂದು ಸ್ವಲ್ಪ ಮೈಲೇಜ್ ಡ್ರಾಪ್ ಆಗೇ ಆಗುತ್ತೆ. ಹೌದು, ಏನಿಲ್ಲ ಅಂದ್ರೆ ಒಂದು 13 ಅಷ್ಟೇ ಬರೋ. ಯಾಕಂದ್ರೆ ನೀವು ನಾರ್ಮಲ್ ಸಿಟಿ ಮೋಡಲ್ಲೇ ನಿಮ್ಗೆ ಏನಿಲ್ಲ ಅಂದ್ರೆ ಪೆಟ್ರೋಲ್ ವರ್ಷನ್ನು ಒಂದು 17-18 ವರೆಗಾರು ಮೈಲೇಜ್ ಸಿಗುತ್ತೆ ಸಿಟಿಯಲ್ಲಿ. ಹೈವೇಲಿ ಆದ್ರೆ ಒಂದು 20 ಪ್ಲಸ್ ಸಿಗುತ್ತೆ ಹೈವೇಲಿ. ನೀವು ಸ್ಪೋರ್ಟ್ಸ್ ಮೋಡ್ ಹಾಕ್ದಾಗ ಏನಾಗುತ್ತೆ ಅಂದ್ರೆ ನಿಮಗೆ ಪವರ್ ಜಾಸ್ತಿ ಇರೋದ್ರಿಂದ, ಫುಲ್ಲಿ ಅಗ್ರೆಸಿವ್ ಮೋಡ್ ಇರೋದ್ರಿಂದ ನಿಮಗೆ ಪವರ್ ಮೈಲೇಜ್ ಕಡಿಮೆ ಇದ್ದೇ ಇರುತ್ತೆ ನಿಮಗೆ. ಹೌದಾ? ಓ ಮೈ ಗಾಡ್. ಸಿಟಿಯಲ್ಲಾದ್ರೆ ಎಷ್ಟು ಬರುತ್ತೆ? ಸಿಟಿಯಲ್ಲಿ ಒಂದು 18, ಸಾರಿ ಒಂದು 17ರಿಂದ 18ವರೆಗೂ ಬರುತ್ತೆ. ಡಿಪೆಂಡ್, ಡ್ರೈವಿಂಗ್ ಮೋಡ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಇವಾಗ ಇದು ಪ್ರೈಸ್ ಎಲ್ಲ ಏನಿದೆ ಆನ್ ರೋಡ್ ಡೀಸೆಲ್ ಅಲ್ಲಿ? ಡೀಸೆಲ್ ಆದರೆ 14 ಇಂದ ಸ್ಟಾರ್ಟ್ ಆಗುತ್ತೆ. 14 ಇಂದ ಸ್ಟಾರ್ಟ್ ಆಗುತ್ತೆ. ಎಷ್ಟು ವೇರಿಯಂಟ್ಸ್ ಬಂದಿದೆ ಇವಾಗ? ಇದರಲ್ಲಿ ನಿಮಗೆ ಡೀಸೆಲ್ ಅಲ್ಲಿ ಆಯ್ತು ಅಂದ್ರೆ ಪ್ಯೂರ್ ಪ್ಲಸ್ ಎಸ್ ಅಂತ ಬರುತ್ತೆ, ನೆಕ್ಸ್ಟ್ ಕ್ರಿಯೇಟಿವ್ ಅಂತ ಬರುತ್ತೆ, ಕ್ರಿಯೇಟಿವ್ ಪ್ಲಸ್ ಎಸ್ ಅಂತ ಬರುತ್ತೆ, ಕ್ರಿಯೇಟಿವ್ ಪ್ಲಸ್ ಅಂತ ಬರುತ್ತೆ, ನೆಕ್ಸ್ಟ್ ಫಿಯರ್ಲೆಸ್ ಪ್ಲಸ್, ಫಿಯರ್ಲೆಸ್ ಪ್ಲಸ್ ಎಸ್ ಪ್ರೋ ಅಂತ ಬರುತ್ತೆ. ಎಷ್ಟು ವೇರಿಯಂಟ್ ಇದೆ ಮರ ಇದ್ರಾಗೆ? ಇಷ್ಟು ವೇರಿಯಂಟ್ ಬರುತ್ತೆ. ಫುಲ್ಲಿ ಈಗ ನಾನು ನಿಮಗೆ ತೋರಿಸೋದು ಟೆಸ್ಟ್ ಕೊಡ್ತಾರೆ. ಫುಲ್ಲಿ ಟಾಪ್ ಎಂಡ್ ಗಾಡಿ ನಾನು ಟೆಸ್ಟ್ ಮಾಡ್ತಾ ಇರೋದು. ಓಕೆ, ಸೊ ಈಗ ಪ್ರೈಸ್ ನಿಮಗೆ ಸ್ಟಾರ್ಟ್ ಆಗೋದು ಎಷ್ಟು? 14 ಲಕ್ಷದಿಂದ ಹೊಸ ನೆಕ್ಸಾನ್ 2023 ಸ್ಟಾರ್ಟ್ ಆಗ್ತಿದೆ. ಸೊ ಯಾರನ್ನ ಬುಕ್ಕಿಂಗ್ ಮಾಡಿದ್ರೆ ನಮ್ಮ ದುರ್ಗದ ಕಡೆಯಿಂದ, ನಮ್ಮ ಕಡೆಯಿಂದ, ಸೊ ಎಲ್ಲ ಬಂದು ನಮ್ಮ ಹರ್ಷಿತ್ನ ಯಾರೇ ಎಕ್ಸಿಕ್ಯೂಟಿವ್ ಆಗಲಿ ಫಸ್ಟ್ ಗಾಡಿ ಪ್ರಿಫರೆನ್ಸ್ ಚೆನ್ನಾಗಿದೆ ಅನ್ನೋದು ಒಂದು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಒಂದು ಈ ಡ್ರೈವ್ ಎಕ್ಸ್ಪೀರಿಯೆನ್ಸ್ ಕೊಡೋಣ ಅಂತ ಹೇಳಿ ನಾನು ಬಂದಲ್ಲ. ಸೊ ಹಂಗಾಗಿ ಅದ್ರ ಪ್ರಕಾರನೇ ಮಾಡ್ಕೊತ ಹೋಗ್ಬೋದು ಅಂತೇಳಿ ನನ್ನ ಅನಿಸಿಕೆ. ಯಾಕೆ ಅಂದರೆ ಇವಾಗ ಹೋಗ್ತಾನೆ ಇಷ್ಟೊಂದು ಪ್ರಿಫರೆನ್ಸು ಸಿಗ್ತಿದೆ ಅಂದಮೇಲೆ ನಮ್ಮ ಫ್ರೀ ಆಟೋ ಟಾಟಾ ಶೋರೂಮಿಂದ ನೀವು ಬಂದು ವಿಸಿಟ್ ಮಾಡಿ, ಟೆಸ್ಟೆಡ್ ಯಾರೋ ಕೊಡೋಲ್ಲ ಅಫ್ಕೋರ್ಸ್. ಯಾಕಂದರೆ ಈ ಟೆಸ್ಟೆಡ್ ಮಾಡಿದ್ಮೇಲೆ ನಿಮಗೆ ಈ ಫೀಲ್ ಬರೋದು. ಯಾಕೆಂದರೆ ನಾನು ಆಲೇ 140, 130 ಏನೋ ಹೋದೆ ಅವಾಗಲೇ. ಸೊ ಆವಾಗ ಅದು ನಮಗೆ ಹೋಗಿದ್ದೇ ಗೊತ್ತಾಗಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಬೆಸ್ಟ್ ಗಾಡಿ ನೆಕ್ಸಾನು. ಯಾಕಂದರೆ ನನಗೆ ಹೇಳ್ಬೇಕಂದ್ರೆ ಅದು ನಿಮಗೆ ಡಿಪೆಂಡ್, ನಿಮ್ಮ ಯಾವ ತೊಗೊಂತೀರ, ಪೆಟ್ರೋಲ್ ಹೋಗ್ತೀರೋ ಡೀಸೆಲ್ ಹೋಗ್ತೀರೋ ನಿಮ್ಮ ಡಿಪೆಂಡು. ಸೊ ನೀವು ಬನ್ನಿ, ಎಲ್ಲ ಟೆಸ್ಟೆಡ್ ಮಾಡಿ. ನಮ್ಮ ಹರ್ಷಿತ್ ಎಲ್ಲ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಾನೆ. ಆನ್ ರೋಡು, ಆಫ್ ರೋಡ್. ಈಗ ನಾನು ಇಲ್ಲಿ ಆನ್ ರೋಡ್, ಆಫ್ ರೋಡ್ ಏನಂತ ಹೇಳಿದರೆ ಇದು ವೇರಿಯೇಷನ್ ಆಗುತ್ತೆ, ಅದು ಯಾವಾಗಲೂ ಒಂದೇ ಥರ ಇರೋಲ್ಲ. ಸೊ ಹಂಗಾಗಿ ಬನ್ನಿ, ಎಲ್ಲ ವಿಸಿಟ್ ಮಾಡಿ. ನಮ್ಮ ಶ್ರೀ ಆಟೋ ಚಿತ್ರದುರ್ಗ ಟಾಟಾ ಶೋರೂಮಲ್ಲಿ ಬನ್ನಿ, ವಿಸಿಟ್ ಮಾಡೋಣ. ಸೊ ವಿಡಿಯೋ ಎಲ್ಲ ಎಂಡ್ ಮಾಡೋಣಪ್ಪ. ಸೊ ವಿಡಿಯೋ ಎಲ್ಲ ಎಂಡ್ ಮಾಡ್ತಾ ಮತ್ತೆ ಇನ್ನೊಂದು ವಿಡಿಯೋ ಎಲ್ಲ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.